ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ ಈಗಾಗಲೇ ನಟ ದರ್ಶನ್ ಆ್ಯಂಡ್ ಟೀಮ್ ಜೈಲುವಾಸ ಇರುವಂಥದ್ದು. ಇದರ ತನಿಖೆ ಅಂತೂ ಚುರುಕುಗೊಳ್ತಾ ಇದೆ. ಇದರ ಜೊತೆಗೆ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ, ಈ ಸಾಕ್ಷಿಯನ್ನು ನಾಶ ಮಾಡಲು 3 ಜನ ಇದ್ರಲ್ಲ, ಈಗ ಅವರೇ ಸಾಕ್ಷಿ ಆಗ್ತಾ ಇರುವಂಥದ್ದು. ಅವರೇ ಹೇಳಬೇಕು ಏನೇನು ಆಗಿತ್ತು ಅಂತೇಳಿ. ಆ ರೀತಿಯ ಪ್ಲಾನಿಂಗ್ ಇರುವಂಥದ್ದು. ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ಟೀಮ್ಗೆ ಸಂಕಷ್ಟ ಎದುರಾಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಸಾಕ್ಷಿ ನಾಶ ಮಾಡಲು ಹೋಗಿದ್ದವರೇ ಪ್ರಕರಣದ ಸಾಕ್ಷಿ. ರೇಣುಕಾಸ್ವಾಮಿ ಕೊಲೆ ಬಳಿಕ ಮೃತದೇಹ ಸಾಗಿಸಲು ತಂತ್ರ ಹೆಣಿದ ಡಿ ಗ್ಯಾಂಗ್ ಯಾವುದೇ ಕ್ಲೂ ಸಿಗದಂತೆ ಯತ್ನ ಮಾಡಿತು. ಅದರಂತೆ ರವಿ, ಕಾರ್ತಿಕ್ ಹಾಗೂ ನಿಖಿಲ್ ಶವ ಸಾಗಿಸಿ ಸಾಕ್ಷಿ ನಾಶಕ್ಕೆ ಯತ್ನಿಸಿದ್ರು. ಆದರೆ ಖಾಕಿ ತನಿಖೆ ವೇಳೆ ಈ ಸಂಗತಿ ಬೆಳಕಿಗೆ ಬಂದಿದ್ದಲ್ಲದೆ ಆ ಮೂವರಿಂದಲೇ ಈ ಕೃತ್ಯದ ಬಗ್ಗೆ ಹೇಳಿಕೆ ಪಡೆಯುವುದಷ್ಟೇ ಅಲ್ಲದೆ ನ್ಯಾಯಾಧೀಶರ ಮುಂದೆ 164ರ ಅಡಿ ಸ್ಟೇಟ್ಮೆಂಟ್ ಪಡೆದು ಕೃತ್ಯದ ಪ್ರಮುಖ ಸಾಕ್ಷಿಗಳನ್ನಾಗಿ ಮಾಡಿದ್ದಾರೆ. ಜೊತೆಗೆ ಇದೇ ದಾರಿಯಲ್ಲಿ ನಡೆದಿದ್ದ ಕಾರ್ತಿಕ್ ಹಾಗೂ ನಿಖಿಲ್ ಆಟೋ ಏರಿ ನಾಯಂಡಹಳ್ಳಿಗೆ ತಲುಪಿದ್ದು, ಇದರ ಜಾಡು ಹಿಡಿದ ಖಾಕಿ ಆಟೋ ಚಾಲಕನ ಪತ್ತೆ ಮಾಡುವುದರ ಜೊತೆ ಆತನಿಂದ ಹೇಳಿಕೆ ಪಡೆಯುವುದಷ್ಟೇ ಅಲ್ಲದೆ ಆರೋಪಿತರ ಗುರುತು ಪತ್ತೆ ಮಾಡಿಸಿದ್ದಾರೆ. 10ಕ್ಕೂ ಹೆಚ್ಚು ಆರೋಪಿಗಳ ಫಿಂಗರ್ ಪ್ರಿಂಟ್ ಮ್ಯಾಚ್. ದರ್ಶನ್, ಪವಿತ್ರ ಗೌಡ ಸೇರಿ 10 ಜನರಿಗೆ ಮತ್ತಷ್ಟು ಸಂಕಷ್ಟ. ಮತ್ತೊಂದೆಡೆ ತನಿಖೆ ವೇಳೆ ಕೃತ್ಯ ನಡೆದ ಸ್ಥಳ, ಮೃತದೇಹ ಇಟ್ಟಿದ್ದ ಸೆಕ್ಯೂರಿಟಿ ಕೊಠಡಿ ಹಾಗೂ ಮೃತದೇಹ ಎಸೆದ ಸ್ಥಳ, ಹೀಗೆ ಹಲವು ಕಡೆ FSL ತಂಡಗಳಿಂದ ಕೆಲ ಮಹತ್ವದ ಸಾಕ್ಷಿಗಳ ಹುಡುಕಾಟ ನಡೆಸಿದ್ದು, ಈ ವೇಳೆ ಮಹತ್ವದ ಫಿಂಗರ್ ಪ್ರಿಂಟ್ನ ಸಾಕ್ಷಿಗಳು ಲಭ್ಯವಾಗಿತ್ತು. ಅವೆಲ್ಲವನ್ನ ಸಂಗ್ರಹಿಸಿದ್ದ FSL ಆರೋಪಿತರ ಫಿಂಗರ್ ಪ್ರಿಂಟ್ಗೆ ಮ್ಯಾಚ್ ಮಾಡಿದ್ದು, ಈ ವೇಳೆ 10 ಮಂದಿಯ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗಿದೆ. ಈ ಮೂಲಕ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಇದಷ್ಟೇ ಅಲ್ಲ, ಕೊಲೆ ಸಂಬಂಧ ಭೌತಿಕ ಹಾಗೂ ಜೈವಿಕ ವಸ್ತುಗಳ ಮಹತ್ವದ ಸಾಕ್ಷಿ ಸಂಗ್ರಹಿಸಲು ಮುಂದಾದ ಪೊಲೀಸರು ಬೆಂಗಳೂರು ಹಾಗೂ ಹೈದರಾಬಾದ್ನ FSLಗಳಿಗೆ ಕೆಲ ಮಹತ್ವದ ವಸ್ತುಗಳ ಪರೀಕ್ಷೆಗೆ ಕಳುಹಿಸಿದೆ. ಅದರಂತೆ ಬೆಂಗಳೂರಿನ FSLಗೆ ರಕ್ತದ ಕಲೆ, ಹೇರ್ ಸ್ಯಾಂಪಲ್, DNA ಕಳುಹಿಸಿದ್ರೆ, ಹೈದರಾಬಾದ್ಗೆ ಮೊಬೈಲ್ನ ಡಿಲೀಟ್ ಆದ ಮಾಹಿತಿಗಳ ರಿಟ್ರೀವ್, CCTV ಸೇರಿದಂತೆ ತಾಂತ್ರಿಕ ಸಾಕ್ಷ್ಯಗಳ ಕಳುಹಿಸಿದ. ಜೊತೆಗೆ ಶೀಘ್ರವಾಗಿ ಇದರ ವರದಿ ನೀಡುವಂತೆ ಮನವಿ ಸಹ ಮಾಡಲಾಗಿದೆ. ಇನ್ನು ಇದಷ್ಟೇ ಅಲ್ಲದೆ ಮೃತ ರೇಣುಕಾಸ್ವಾಮಿ ಸಂಬಂಧ ಆತನ ಕೆಲಸದ ಮಾಹಿತಿ ಹಾಗೂ ಆತನ ವೈಯಕ್ತಿಕ ಮಾಹಿತಿಗಳನ್ನು ದಾಖಲೆ ಸಮೇತ ಸಂಗ್ರಹಿಸುತ್ತಿರುವ ಪೊಲೀಸರು ಆತ ಕೆಲಸ ಮಾಡುತ್ತಿದ್ದ ಕಂಪನಿಯಿಂದ ಕೆಲ ಮಹತ್ವದ ದಾಖಲೆಯನ್ನು ಪಡೆದುಕೊಂಡಿದ್ದಾರೆ. ಒಟ್ಟಾರೆ ಪ್ರತಿ ಹಂತದಲ್ಲೂ ಯಾವುದೇ ಲೋಪ ಆಗದ ರೀತಿ ಹಾಗೂ ಡಿ ಗ್ಯಾಂಗ್ ಅಸಲಿ ಮುಖ ಕಳಚುವ ನಿಟ್ಟಿನಲ್ಲಿ ಇಂಚಿಂಚು ಸಾಕ್ಷಿಗಳ ಕಲೆ ಹಾಕುತ್ತಿರುವ ಪೊಲೀಸರು ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ವಿಶ್ವನಾಥ್ ಹರಿಹರ, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.